ಇವಿಎಂ ವಿರುದ್ಧವಾಗಿ ಮಹಾರಾಷ್ಟ್ರದ ಕಾಂಗ್ರೆಸ್ ಸಮರವನ್ನು ಸಾರ್ತಾ ಇದೆ. ಭಾರತ್ ಜೋಡೋ ಮಾದರಿಯಲ್ಲಿ ಬೃಹತ್ ಜನಾಂದೋಲನ ಆಗಬೇಕು ಅಂತ ಹೇಳಿ ಕಾಂಗ್ರೆಸ್ ಅಲ್ಲಿ ಸಜ್ಜಾಗ್ತಾ ಇದೆ. ಮಹಾರಾಷ್ಟ್ರ ಕಾಂಗ್ರೆಸ್ ಘಟಕದ ಅಧ್ಯಕ್ಷ ನಾನಾ ಪಟೋಲೆ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮತಪತ್ರ ಬಳಕೆಗೆ ಮಹಾರಾಷ್ಟ್ರದ ಗ್ರಾಮಗಳಲ್ಲಿ ನಿರ್ಣಯವನ್ನು ತೆಗೆದುಕೊಳ್ಳಲಾಗಿದೆ. ಮರ್ಕಡವಾಡಿ ಗ್ರಾಮ ಸಭೆಯಲ್ಲಿ ನಿರ್ಣಯ ತೆಗೆದುಕೊಳ್ಳಲಾಗಿದೆ. ಇದನ್ನು ಅಂಗೀಕರಿಸಿದ್ದಾರೆ. ಅಲ್ಲಿ ಮರ್ಕಡವಾಡಿ ಗ್ರಾಮದಿಂದಾನೇ ಚಳವಳಿ ಶುರು ಮಾಡ್ತಾ ಇದ್ದೀವಿ ನಾವು. ಕೆಲವು ಗ್ರಾಮಗಳಲ್ಲಿ ಇವಿಎಂ ವಿರುದ್ಧ ಪ್ರತಿಭಟನೆ ಭುಗಿಲೆದ್ದಿವೆ. ಮಹಾರಾಷ್ಟ್ರದ ಚುನಾವಣೆ ಫಲಿತಾಂಶ ಹಲವು ಪ್ರಶ್ನೆಯನ್ನು ರೈಸ್ ಮಾಡ್ತಾ ಇದೆ. ಇಲ್ಲಿ ಮತದಾನದ ದಿನ ಸಾಯಂಕಾಲ 5 ಗಂಟೆಗೆ 58.33 ಇತ್ತು. ಇದು ಬಹಳ ಇಂಟ್ರೆಸ್ಟಿಂಗ್ ಪಾಯಿಂಟ್ಸ್ ಇದೆಲ್ಲವೂ ಕೂಡ. ಮತದಾನದ ದಿನ ಸಾಯಂಕಾಲ 5 ಗಂಟೆಗೆ ಚೆಕ್ ಮಾಡಿದಾಗ 5 ಗಂಟೆಯವರೆಗೆ ಅಪ್ಡೇಟ್ ಆದ ಮತದಾನದ ಶೇಕಡಾವಾರು ಪ್ರಮಾಣ 58.33 ಇತ್ತು. ಅವತ್ತು ರಾತ್ರಿ 11ವರೆಗೆ ಚೆಕ್ ಮಾಡಿಕೊಂಡಾಗ ಅದು 65.2% ಏರಿಕೆ ಆಗಿಬಿಟ್ಟಿತ್ತು. ಏನಿಂಥ ಪವಾಡ ಇದು! ಮರುದಿನ ಮಧ್ಯಾಹ್ನ 3 ಗಂಟೆಗೆ 66.05% ಹೆಚ್ಚಳ ಆಗಿಬಿಟ್ಟಿತ್ತು. ಇದು ಯಾವ ತರಹದ ಲೆಕ್ಕಾಚಾರ ಇದು? ಇವತ್ತು ವೋಟಿಂಗ್ ನಡೆದಿದೆ. 5 ಗಂಟೆಗೆ ಒಂದು ಡೇಟಾ ಬರುತ್ತೆ. ಯಾವಾಗಲೇ ಆಗಲಿ ಮತದಾನ ಮುಗಿಯುವ ಸಮಯ 5 ಗಂಟೆ 6 ಗಂಟೆವರೆಗೆ ಇಟ್ಟಿರ್ತಾರಲ್ಲ, ಆ ಸಮಯದವರೆಗೆ ಎಷ್ಟು ಪರ್ಸೆಂಟೇಜ್ ವೋಟಿಂಗ್ ಆಗಿರುತ್ತೋ ಅದು ದಾಟಿದ ಮೇಲೆ, ಸಪೋಸ್ 6 ಗಂಟೆ ಆಯ್ತಪ್ಪ, ಅದು ದಾಟಿದ ಮೇಲೆ 1% ಜಾಸ್ತಿ ಆಗುತ್ತೆ ಸಾಮಾನ್ಯವಾಗಿ. ಇಡೀ ಭಾರತ ಇತಿಹಾಸದಲ್ಲಿ ಯಾವ ಚುನಾವಣೆ ಕನ್ಸಿಡರ್ ಮಾಡಿದ್ರು ಅದೇ ಥರ ಅಂಕಿಅಂಶಗಳಿರೋದು. ಅಥವಾ 1.5% ಜಾಸ್ತಿ ಆಗಬಹುದು. ಇಲ್ಲೇನಿದು, ಎಲ್ಲಿ 58, ಎಲ್ಲಿ 65. ಆನಂತರ ಮರುದಿನ ಮಧ್ಯಾಹ್ನಕ್ಕೆ ಲೆಕ್ಕ ಹಾಕಿದ್ರೆ ರಾತ್ರಿ 11ವರೆವರೆಗೂ ಲೆಕ್ಕ ಹಾಕಿದ್ದಾಯಿತು. ಆಗ 65.2 ಅಂತ ಹೇಳಿದ್ದಾಯಿತು ಪರ್ಸೆಂಟೇಜು. ಆಮೇಲೆ ಅದ್ರ ಮಾರನೇ ದಿನ 66.05 ಅದು ಏರಿಕೆ ಆಗಿಬಿಡ್ತಲ್ಲ. ಹೇಗಿದು? 1% ಇಷ್ಟು ಈಸಿಯಾಗಿ ಜಾಸ್ತಿ ಮಾಡಬಹುದಾ? ಚುನಾವಣಾ ಆಯೋಗವೇ ಈ ಅಂಕಿಅಂಶವನ್ನು ಬಿಡುಗಡೆ ಮಾಡಿದೆ. ಹಾಗಾದರೆ ಹೆಚ್ಚುವರಿಯಾಗಿ 76 ಲಕ್ಷ ಮತಗಳು ದಾಖಲಾಗಿದ್ದು ಹೇಗೆ? ನಾವು ಪತ್ರ ಬರೆದಿದ್ದರೂ ಕೂಡ ಆಯೋಗ ಇಲ್ಲಿಯವರೆಗೆ ಈ ಅಚ್ಚರಿಯ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ. ಭಾರತದಲ್ಲಿ ಪ್ರಜಾಪ್ರಭುತ್ವವನ್ನೇ ದುರ್ಬಲ ಮಾಡಲಾಗ್ತಾ ಇದೆ. ಪ್ರಜಾಪ್ರಭುತ್ವದಲ್ಲಿ ಮತದಾರ ತನ್ನ ಹಕ್ಕನ್ನು ಕಳ್ಕೊಳ್ತಾ ಇದ್ದಾನೆ, ಕಸಿದುಕೊಳ್ತಾ ಇದ್ದಾರೆ ಅವನ ಹಕ್ಕನ್ನು ಅಂಥೇಳಿ ನಾನಾ ಪಟೋಲೆ ಮಹಾರಾಷ್ಟ್ರ ಕಾಂಗ್ರೆಸ್ನ अध्यक्ष ಹೇಳಿದ್ದಾರೆ. भाई ईवीएम पे लोगों का विश्वास नहीं, भरोसा नहीं है और चुनाव आयोग इसमें दखल नहीं ले रहे हैं और इसलिए ये आवाज माननीय सुप्रीम कोर्ट तक हम पहुंचाएंगे. सुप्रीम कोर्ट से हम जजमेंट लेंगे क्योंकि ये जनभावना है और जनभावना को आदर करना, उनका सम्मान करना हमारा काम है और हम करेंगे. भाई ईवीएम पे लोगों का विश्वास नहीं, भरोसा नहीं है.